ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಆಹಾರದಾನದ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಊರಿನಲ್ಲಿ ಚಾತುರ್ಮಾಸ ಆಗ್ತಾ ಇತ್ತು. ಎಲ್ಲರೂ ಆಹಾರ ಮಾಡ್ತಾ ಇದ್ರು. ಆದರೆ ಒಬ್ಬ ಜಿಪುಣನ ಮನೆಯಲ್ಲಿ ಆಹಾರ ಮಾಡಿರಲಿಲ್ಲ. ಅವ ಊರಿಗೆ ಹೋದಾಗ ಅವನ ಹೆಂಡತಿ ಭಕ್ತಿಯಿಂದ ಆಹಾರ ಮಾಡಿ ಹಾಕಿದ್ಲು. ಅವನು ಊರಿಗೆ ಬಂದ ನಂತರ ಅವನಿಗೆ ಗೊತ್ತಾಯ್ತು ಮುನಿಗಳಿಗೆ ಆಹಾರ ಮಾಡಿ ಹಾಕಿದ್ದಾರೆ. ಹೆಂಡತಿಗೆ ಬೈದು ಪೀಡಿಸಿ ಎಲ್ಲ ಮಾಡಿ ಅದರ ಖರ್ಚಿನ ಲೆಕ್ಕ ತೆಗೆದ. 200 ರೂಪಾಯಿ ಖರ್ಚಾಯ್ತು ಸಾಮಗ್ರಿ ಅಂತ ಹೇಳಿ ಗೊತ್ತಾಯ್ತು. ಆ ಮುನಿರಾಜರ ಹತ್ರ ಆ 200 ರೂಪಾಯಿ ದುಡ್ಡು ಕೇಳೋದಿಕ್ಕೆ ಅಂತ ಹೋದ. ಅವನು ಮುನಿರಾಜರಿಗೆ ಹೋಗಿ ಹೇಳ್ದ, ನಿಮ್ ಕಡೆಯಿಂದ ನೀವು ಆಹಾರ ಮಾಡಿ ಹೋಗಿದ್ದೀರಿ, 200 ರೂಪಾಯಿ ಖರ್ಚಾಗಿದೆ, ಅದನ್ನ ಕೊಡ್ರಿ ಅಂತಂದ. ಈಗ ಮುನಿರಾಜರು ದುಡ್ಡು ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ? ಅದಕ್ಕೆ ಒಂದು ಚೀಟಿಯಲ್ಲಿ ಬರೆದ್ರಷ್ಟೇನೆ 200 ರೂಪಾಯಿ ಕೊಡ್ರಿ ಅಂತ ಹೇಳಿ ಕೊಟ್ಟು, ದೂರದ ಊರಿನಲ್ಲಿ ಅವರ ಒಬ್ಬ ಭಕ್ತ ಶೇಟು ಇದ್ದ, ಅವನಿಗೆ ಅಲ್ಲಿಗೆ ಕೊಟ್ಟು ಕಳ್ಸದ. ನೀವು ಹೋಗಪ್ಪ, ಅಲ್ಲಿ ಅವ್ರು ದುಡ್ಡು ಕೊಡ್ತಾರೆ ಅಂತ ಹೇಳಿ. ಅವಾಗ ಅದನ್ನ ತಗೊಂಡೋಗಿ ಅವನು ಅಲ್ಲಿಗೆ ಹೋದ. ಆ ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿಗೆ ಹೋದ. ಅಲ್ಲಿ ಆ ಶೇಟುವಿನ ಸೊಸೆಗೆ ಹೆರಿಗೆಯ ತೊಂದರೆ ಆಗಿತ್ತು. ಇದು ಮಹಾರಾಜರಿಂದ ಬಂದ ಆಶೀರ್ವಾದ ಅಂತ ಹೇಳಿ ಅವರು ಆ ಚೀಟಿಯನ್ನ ನೀರಿಗೆ ಅದ್ದಿ ಅದನ್ನ ಕುಡಿಸಿದ್ರು. ತಕ್ಷಣ ಅವಳಿಗೆ ಹೆರಿಗೆ ಆಯ್ತು, ಗಂಡು ಮಗು ಹುಟ್ಟದ. ಅದೇ ಸಂತೋಷದಲ್ಲಿ ಸೇಟು ಇವನಿಗೆ 200 ರೂಪಾಯಿ ಅಲ್ಲ, 20,000 ರೂಪಾಯಿ ಅಲ್ಲ, 2 ಲಕ್ಷದ ಹತ್ರ ಆಗೋಷ್ಟು ಅಷ್ಟೆಲ್ಲ ಒಡವೆಗಳನ್ನ ಕೊಟ್ಟು ಕಳಿಸ್ದ. ಆವಾಗ ಇದನ್ನ ಮನೆಗೆ ತಗೊಂಬಂದು ಅವನು ಹೇಳ್ದ ಹೆಂಡತಿಗೆ, ನೀನು ದಿನ ಮಹಾರಾಜರಿಗೆ ಆಹಾರ ಮಾಡು ಅಂತ ಹೇಳ್ದ. ಆದರೆ ಅವತ್ತು ಆ ಮುನಿರಾಜರದ್ದು ಎಲ್ಲೋ ಬಹಳ ದೂರದ ಊರಿಗೆ ವಿಹಾರ ಆಗಿತ್ತು. ವಿಶೇಷ ಏನು ಅಂತಂದ್ರೆ ಇದ್ರೊಳಗಡೆ ಅಂದ್ರೆ ತಿಳಿಬೇಕಾದ್ದು ಏನು ಅಂತಂದ್ರೆ, ಅತ್ಯಂತ ಅಮೂಲ್ಯವಾದ ವಸ್ತುವನ್ನ ನಾವು ಈ ರೀತಿ ಅಜ್ಞಾನದಿಂದ ಕಳ್ಕೊಂಡ್ಬಿಡ್ತೀವಿ. ಅದರ ಬೆಲೆ ನಮಗೆ ಗೊತ್ತಾಗಲ್ಲ. ಅವ್ರು ಹೋದ್ಮೇಲೆನೆ ಗೊತ್ತಾಗ್ತದೆ. ಅವ್ರು ಇರೋತ್ತಿಗೆ ನಮಗೆ ಅವರ ಬೆಲೆ ಗೊತ್ತಾಗುವುದಿಲ್ಲ.